ಇಲ್ಲ ಇಲ್ಲ, ನೀನು ಅಷ್ಟೆಲ್ಲ ಗಾಬರಿ ಆಗೋದೇನು ಬೇಡ. ಜ್ವರ ಬರ್ತದೆ ಅಂತ ಹೇಳಿದರು ನಿನ್ನೆ ಅಲ್ಲಿ ಸಿಸ್ಟ್ರು. ಇಂಜೆಕ್ಷನ್ ನೋವಿಗೆ ಕೆಲವೊಂದು ಮಕ್ಳಿಗೆ ಜ್ವರ ಬರೋಲ್ಲ, ಕೆಲವೊಬ್ರಿಗೆ ಬರ್ತದೆ. ಬಂದರೂ ನೀವೇನು ಹೆದರೋದು ಬೇಡ. ತುಂಬ ಜ್ವರ ಜಾಸ್ತಿ ಆದರೆ ಈ ಮಾತ್ರೆ ಹಾಕಿ ಅಂತ ಒಂದು ಸಣ್ಣದೊಂದು ಮಾತ್ರೆ ಕೊಟ್ಟಿದ್ರು, ಅದರಲ್ಲಿ ಅರ್ಧ ಭಾಗ ಹಾಕಿ ಅಂತ. ಅದಾದರೂ ನಂಗೆ ಕಾಣಲ್ಲ. ಕೆಮ್ತಾನೆ ಮತ್ತು ಹಠ ಹಠ, ಹಾಲು ಕುಡಿಯಲ್ಲ. ಎಂತ ಆಗ್ಯದಂತ ಗೊತ್ತಿಲ್ಲ. ಅವನು ಈ ಥರ ಹಠ ಮಾಡಿದ್ದೇ ನೋಡಲ್ಲ ನಾನು. ಈಗ ಸ್ವಲ್ಪ ಹೊತ್ತು ಮತ್ತು ಜ್ವರ ಭಾಳ ಇದ್ದರೆ ಸ್ನಾನ ಮಾಡಿಸ್ಬೇಡಿ ಅಂತ ಹೇಳಿದ್ರು. ಸ್ನಾನ ಮಾಡಿಸ್ಲ. ಹೊತ್ತು 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 ಅಲ್ಲೇ ನಿದ್ರೆ ಬಂದಂಗಾತು. ಈಗ ಜೋಲಿಗೆ ಹಾಕಿ ಬಂದೀನಿ. ಇವು ಒಂಥರ ಉಸಿರಾಡೋದೇ ಸೌಂಡು ಕಣಮ್ಮ. ನಮಗೇನಾರು ತುಂಬ ಇದು ಕೆಮ್ಮಾದಾಗ ಒಂಥರ ಸೌಂಡ್ ಬರ್ತದಲ್ಲ, ಹಾಗೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಹಂಗಾರೆ ಒಂದು ಕೆಲಸ ಮಾಡು, ನೀನು ಆಸ್ಪತ್ರೆಗೆ ಕರ್ಕೊಂಡೋಗು. ಸರಿತಾ? ಈಗ ನೀವೆಲ್ಲ ಹೇಳಕ್ಕೆ ಬರೋಲ್ಲ ಮರತಿ. ತುಡು ಉಣ್ಣಲ್ಲ ಅಂದರೆ ಎಂಥ ಕಪ ಗಿಪ ಜಾಸ್ತಿ ಆಗ್ಯದ ಎಂಥದ. ನೀವು ಹೋಗು, ಆಸ್ಪತ್ರೆಗೆ ಹೋಗು. ನಾ ಬರಲ್ಲ ನಾಯ್ಚಕಂಡೆಯಿಂದ. ಇಲ್ಲ ಇಲ್ಲ ಬೇಡ, ನೀನು ಅಲ್ಲಿಂದ ಬರೋದೇನು ಬೇಡ, ನಾ ಕರ್ಕೊಂಡು ಹೋಗ್ತೀನಿ. ಅದಾರೇನು ತೊಂದರೆ ಇಲ್ಲ. ಹೋಗ್ಬೇಕಾ ಬೇಡ ಅಂತ ಅದೇ ಯೋಚನೆ ಮಾಡ್ತಿದ್ದೀನಿ ಮಾರತಿ. ಇಲ್ಲ, ನೀನು ಹಂಗೆ ಗುಮಾನಿ ಮಾಡೋದೇ ಬೇಡ, ಕರ್ಕೊಂಡೋಗು. ಈಗ ನಮ್ಮ ಕಾಲದಂಗೆಲ್ಲ ಆಗೋದು ಇಲ್ಲ ಮಾರತಿ. ಸಾಂಬಾರು ಬಳ್ಳಿ ಎಲೆ ಬಾಡಿಸಿ ನತ್ತಿಗಿಟ್ಟಿದ್ರೆ ಥಂಡಿ ಕಮ್ಮಿ ಆಗ್ತಿತ್ತು. ಈಗ ಥಂಡಿ ಆಗ್ಯದ ಇಲ್ಲ ಉರ್ಸಿತಾಗ್ಯದ ಎಂತ ಅಂತಲೇ ಗೊತ್ತಾಗಲ್ಲ. ಬೇಡ, ನೀ ಕರ್ಕೊಂಡು ಹೋಗೋ ಮಾರತಿ. ಕರ್ಕೊಂಡು ಅಲ್ಲ, ಇಂಜೆಕ್ಷನಿಗೆ ಯಾರ್ಯಾರು ಹೋಗಿದ್ರಿ ನಿನ್ನೆ ಬಾಲೆ ಕರ್ಕೊಂಡ? ನಾನು ಮಾವ ಹೋಗಿದ್ದು. ಅದೇ ನಿನ್ನ ಗಂಡಲ್ಲಿ ಹೋಗಿದ್ರೆ? ನಿನ್ನ ಗಂಡನ ಕರ್ಕೋಕ್ಕಾಗಲ್ಲ ಸರಿತಾ? ಯಾರಾದರೂ ಏನಮ್ಮ, ಬೇಗ ಹೋಗಿ ಬೇಗ ಬರೋಣ ಅಂತ ಹೇಳಿ ಮಾವನೇ ಕಾರಲ್ಲೇ ಕರ್ಕೊಂಡು ಹೋದ್ರು. ಹೋಗಿ ಬಂದೆ. ಯಾರಾದರೂ ಏನೀಗ ಹೇಳ? ಹಂಗಲ್ಲೇ ಸರಿತಾ, ಅವರಿಗೂ ಸ್ವಲ್ಪ ಜವಾಬ್ದಾರಿ ಬರಬೇಕು. ಬಾಲೆ ಕರ್ಕೊಂಡು ಹೋಗ್ಬೇಕು ಮಾಡಬೇಕು ಅನ್ನೋದು. ಬಾಲೆ ಅಪ್ಪಿದ್ದಂತೆ ಅಜ್ಜಿಗೇನು ಇದೆ ನೋಡೋಣ, ಅವ್ರಿಗಾರು ಬುದ್ಧಿ ಬೇಡನೆ. ನೀವಿಬ್ರು ಗಂಡ ಹೆಂಡತಿ ಹೋಗಿ ಅಂಥೇಳಿ ಹೇಳೋಕ್ಕಾಗಲ್ಲ. ನೀನು ಹಾಗೆ ಮಾಡ್ತೀಯ. ಇಷ್ಟೆಲ್ಲ ನಮಗೆ ಬುದ್ಧಿ ಹೇಳಲ್ಲಿ ಹೋಗಕ್ಕೆ ಹೋಗಿಯ. ಆಗ ನಿನ್ನ ಗಂಡನೇ ಹಚ್ಚಿ ಕರಿಬಾರ್ದಿತ್ತ, ಬಲ್ಲಿ ಬಾಲೆ ಇಂಜೆಕ್ಷನ್ ಕೊಡಿಸ್ಕಿ ಬರೋಣ ಅಂತ. ಬಾಲೆ ಕರ್ಗಿರ್ಕೋತಾರ ಇಲ್ಲ ನಿನ್ನ ಗಂಡ? ಕರ್ಕೋತಾರಮ್ಮ. ಅಯ್ಯೋ, ನೀ ಯಾಕೆ ಹಿಂಗೆ ಕೇಳ್ತಿದ್ದೀಯ? ಬಾಲೆ ಕರ್ಕೊಂಡೆ, ಬಾಲೆ ಕರ್ಕೊಳ್ತಾರೆ, ಆಟ ಆಡಿಸ್ತಾರೆ, ಎಲ್ಲ ಮಾಡ್ತಿರ್ತಾರೆ. ನಂಗೇನು ಯಾರು ಕರ್ಕೊಂಡು ಹೋದ್ರೆ ಸಹಿ ಅಂತ ಸುಮ್ಮನೆ ಇದ್ದೆ. ನಾನು ಏನು ಮಾವಗೇನು ಬರೋಕ್ಕೆ ಹೇಳಿಲ್ಲ, ಅವರೇ ಬಂದಿದ್ದು. ನನಗೂ ಒಂಚೂರಲ್ಲೇನೋ ಕೆಲಸ ಅದೇ, ಹಂಗೆ ಬಾಲೆ ಇಂಜೆಕ್ಷನ್ ಕೊಡಿಸ್ಕಿ ಬಂದಂಗೆ ಆಗ್ತದೆ ಅಂಥೇಳಿ ನನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಅವ್ರು ಹೋದರು. ಆಮೇಲೆ ಬಂದರು, ಒಟ್ಟಿಗೆ ಬಂದೆ ಅಷ್ಟೇ. ಅದರಲ್ಲಿ ಏನಮ್ಮ, ಯಾರು ಒಬ್ರು ಕರ್ಕೊಂಡು ಹೋದ್ರೆ ಸರಿ. ಹಂಗಲ್ಲೇ ಗಂಡ ಹೆಂಡತಿ ಒಟ್ಟಿಗೆ ಹೋದರೆ ಒಂಥರ ಗಲನೇ ಸರಿತಾ? ಅಲ್ಲ, ಮತ್ತು ಹಿಂಗೆ ಹೇಳ್ತೀನಿ ಅಂಥೇಳಿ ನೀನು ಅದಕ್ಕೆ ಒಂದು ಬೇಜಾರು ಮಾಡ್ಕೊಳ್ಳೋದು, ನಂಗೆ ಬೈಯೋದು ಎಲ್ಲ ಮಾಡಬೇಡ. ನಿನ್ನ ತಂಗಿ ಹತ್ರ ಹೇಳಿ ಬಾಯಿಗೆ ಬಂದಂಗೆ ಬೈತೆ ಮಾರತ್ತೆ. ನಮ್ಮ ಇದೆಯಲ್ಲೇ ಸುಜಾತ, ಅದು ಬಂದ್ಕೊಂಡು ಹೇಳ್ತೈತೆ. ಅದು ಬಂದಿತ್ತಂತೆ ಪ್ಯಾಟಿಗೆ. ಸರಿತಾ ಮಾವನ ಜೊತೆ ಬಾಲೆ ಇಂಜೆಕ್ಷನಿಗೆ ಕರ್ಕೊಂಡು ಬಂದಿತ್ತು. ಗಂಡ ಹೆಂಡತಿ ಏನು ಇನ್ನೂ ಸರಿ ಆಗ್ಲನು ಅವರು ಅಂತದೆ. ಎಂತ ಅಂತ ಹೇಳೋದು, ಜನ ಹಿಂಗಿದ್ದವನೇ ಕಾಯ್ತಿರ್ತಾರೆ. ಅದಕ್ಕೆ ಹೇಳೋದು, ಹೋಗರೆ ಹೋಗ್ತೀರಂತೆ. ಈಗ ಅಲ್ಲಿ ಇರೋಕ್ಕೆ ಇದ್ದೀಯ, ನೀವಿಬ್ರು ಗಂಡ ಹೆಂಡತಿ ಹೋಗೋಕ್ಕತ್ತಿರಲ್ಲ. ಈ ಬಾಲೆ ಒಂದು ಹೇಳೆ ಒಟ್ಟಿಗೆ ಇಬ್ಬರು ಒಂದು ಹೋಗಿ ಪ್ಯಾಟಿಗೆ ಹೋಗಿ ಹೋಟ್ಲಲ್ಲಿ ಅಂತ ಕುಡ್ಕೊಂಡು ತಿಂದ್ಕೊಂಡು ಎಲ್ಲ ಬರೋಕ್ಕಾತಿತ್ತು. ಹೌದಾ? ನೀ ಹೇಳಬೇಕಿತ್ತು, ನಾವೇ ಹೋಗೋಣ ಬಲ್ಲಿ ಅಂತ. ಅಯ್ಯೋ ಅಮ್ಮ, ಈ ಥರ ಎಲ್ಲ ಯೋಚನೆ ಮಾಡ್ತಾರನೆ. ಎಂಥದೇನಪ್ಪ, ನನಗಿದೆಲ್ಲ ಹೊಳೆದೇ ಇರಲ್ಲ. ಹೋಗೋದಪ್ಪ, ಹೋಗ್ದೇನೋ ಕರ್ಕೊಂಡು ಹೋಗೋದಾರು ಹೋಗ್ತೀನಿ ಬಿಡು. ಅದಕ್ಕೆ ಯಾಕೆ ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅವ್ರು ಶನಿ ಅಂತ ಹೇಳಿ ಎಲ್ಲಿ ನೋಡಿದ್ರು ಮಾರತಿ, ನನಗೇನು ಸಿಕ್ಲಪ್ಪ. ಹೋಗಲಿ ಬಿಡು, ನೀ ಅದಕ್ಕಾಗಿ ಏನು ತಲೆ ಕೆಡ್ಸ್ಕೋಬೇಡ. ಹೋಗ್ತೀನಿ, ಇವ್ರನ್ನೇ ಕರ್ಕೊಂಡು ಹೋಗ್ತೀನಿ ಬಿಡು. ಹಾಗೆ ಮಾಡು. ಮಾತ್ರ ಕರ್ಕೊಂಡು ಹೋಗದೇ ಇರಬೇಡ. ಬಾಲೆ ಕರ್ಕೊಂಡೋಗು.
ದುಡ್ಡದೇನೆ ದುಡ್ಡು ಅಂತಾರೆ ಇಲ್ಲ ಇದ್ರೆ ಹೇಳು, ನಂಗೆ ಗೊತ್ತಾಗಲ್ಲ. ಪೂರ್ವಿಕನ ಹತ್ರ ಹೇಳಿದ್ರೆ ಅದು ಮೊಬೈಲಿಗೆ ಹಾಕ್ತದೆ. ಬೇಕಾದ್ರೆ ಹೇಳು, ಮತ್ತೆ ನೀನು ಹಂಗೆ ದಾಕ್ಷಿಣ್ಯ ಮಾಡ್ಕೋಬೇಡ. ದುಡ್ಡಿಲ್ಲಿಂದ ತಗೊಂಡೋಗಿ ಪೂರ್ತಿ ಖಾಲಿ ಮಾಡ್ಕೊಂಡ. ಇಲ್ಲ ಇಲ್ಲ ಅಮ್ಮ, ದುಡ್ಡು ಅದೇ. ದುಡ್ಡನ್ನ ಎಂತ ಖರ್ಚು ಮಾಡ್ತೀನಿ ಹೇಳ? ಎಲ್ಲಿಗೂ ಹೋಗಲೂ ಇಲ್ಲ, ಎಂತ ಮಾಡಲೂ ಇಲ್ಲ. ದುಡ್ಡು ಅದೇ. ನೀನು ಅದಕ್ಕಾಗಿ ಏನು ತಲೆ ಬಿಸಿ ಮಾಡ್ಕೊಳೋದು ಬೇಡ. ಮತ್ತು ಅಪ್ಪಾಜಿ ಹತ್ರ ಎಂತ ಹೇಳೋಕ್ಕೋಬೇಡ, ದುಡ್ಡಿಲ್ಲ ಏನೋ ಕೊಡಿ ಹಾಗೆ ಹೀಗೆ ಅಂತ. ದುಡ್ಡದೆ. ನಾನು ಕರ್ಕೊಂಡು ಹೋಗ್ತೀನಿ ಬಿಡು. ಹೋಗೋದೋ ಬೇಡ ಅಂತ ಅದೇ ಯೋಚನೆ ಮಾಡ್ತಿದ್ದೆ. ಅದೇ ನೀನು ಕೇಳೋಣ ಅಂತ ಫೋನ್ ಮಾಡಿದೆ. ಹೇಳ್ದಲ್ಲೇ ಕರ್ಕೊಂಡೇ ಹೋಗ್ತೀನಿ ಬಿಡು. ಸರಿತಾ? ಕರೆದ್ರೆ ಹಾಂ ಹ್ಞೂ ಅಂತ ಹೇಳಾರು ಹೇಳ್ತಾರನ, ಬಾಲೆ ಅಂತದ ಕುಸ ಕುಸ ಅಂತಾನೆ. ಸರಿ, ಎಲ್ಲಿದ್ದೀಯೇ? ಇಲ್ಲಿ ಇಲ್ಲಿ ಅಡುಗೆ ಮನೇಲಿದ್ದೀನಿ. ಬಂದೆ ಎಂತ? ಬಾಲೆ ಕುಸ ಕುಸ ಅಂದಂಗೆ ಆತಿತ್ತ ನೋಡಲ್ಲಿ. ಎಂಥದೋ ಇದ್ರೊಳಗೆ ತೊಗೊಂಡೋಗಿ ಹಾಕ್ತೀರಿ ಮರತಿ, ನಂಗೆ ಕರ್ಕೊಳಕ್ಕೂ ಗೊತ್ತಾಗಲ್ಲ. ಅವಕ್ಕೆ ಇದು ಕೈಕಾಲ ಆಡೋಕ್ಕೂ ಆಗಲ್ಲ. ಅದೇ ಹೋಗು, ಕರ್ಕೊಂಡು ಕೊಡು ಮರತಿ. ಓ, ಇಷ್ಟು ಬೇಗ ಎದ್ದೆ ಆತ? ಹೋಗ್ತೀನಿ ಬಿಡಿ, ಹೋಗ್ತೀನಿ, ಕರ್ಕೊತೀನಿ. ಇದು ನಾನೊಂಚೂರು ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಯಾಕೋ ಭಾಳ ಹಠ ಮಾಡ್ತಾನೆ, ಹಾಲು ಸರಿ ಕುಡಿಯಲ್ಲ. ಅಮ್ಮ ಹೇಳ್ತು ಕಫ ಏನಾರು ಗಟ್ಟಿ ಆಗ್ಯದೇನೋ, ಕರ್ಕೊಂಡೋಗೋ ಆಸ್ಪತ್ರೆಗೆ ಅಂತ ಕರ್ಕೊಂಡೋಗ್ತೀನಿ. ನಿಮ್ಮ ಮಗ ಎಲ್ಲಿ ಹೋದ್ರು? ಒಂಚೂರು ಬರೋಕ್ಕೆ ಹೇಳಿ, ಆಸ್ಪತ್ರೆಗೆ ಕರ್ಕೊಬರ್ತೀನಿ. ಒಳ್ಳೆ ಇರ್ಬೇಕಲ್ಲ, ಒಂದು ಸಲ ಕೇಳಿ. ಇಲ್ಲ, ನಾನೇ ಕೇಳ್ತೀನಿ ಬಿಡು. ವಾಗೀಶ ಎಂತದಮ್ಮ, ಎಂತಕ್ಕಂಗೆ ಕೂಗ್ತಿದ್ದೀಯಾ? ಮತ್ತೆಂತ ಅಲ್ಲ, ಬಾಲಿಗೆ ಹುಷಾರಿಲ್ಲ ಅಂತ ಏನೋ ಹುಷಾರಿಲ್ಲ. ಒಂದು ಹಠ ಅಂದರೆ ಹುಟ್ಟದ ಕಿಲ್ಗೂ ಏನು ಮುನ್ನೆ ಹಠ ಮಾಡಿದ್ದು ನೋಡ್ಲ. ನಿನ್ನೆ ಸ್ವಲ್ಪ ಜ್ವರನೂ ಇತ್ತು. ಈಗ ಅದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕ ಅಂತಿತ್ತು. ಹೋಗ್ಬಲ್ಲಿ, ಆಸ್ಪತ್ರೆಗೆ ಕರ್ಕೊಬಲ್ಲಿ. ಈಗಿನ ಜ್ವರ ಇವೆಲ್ಲ ಹೇಳಕ್ಕೆ ಬರಲ್ಲ ಮರಯ್ಯ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾದ್ರೆ ನಾನೆಂತಕ್ಕೆ? ನಿನ್ನೆ ಏನು ಕುಡುಕುತ್ತಾ ಕರ್ಕೊಂಡು ಹೋಗ್ತಿತ್ತು ಮಾವನ ಜೊತೆ, ಇವತ್ತು ಹೋಗಲಿ, ನಾನೆಂತಕ್ಕೆ? ಎಂತ ನಿಂಗೆ ನಾಚಿಕೆ ಮರ್ಯಾದೆ ಆಗಲ್ಲ ನಾ ಹಿಂಗೆ ಮಾತಾಡೋಕ್ಕೆ? ಅಲ್ಲ, ನಿನ್ನ ಬಾಲೆ ಹುಷಾರಿಲ್ಲ ಅಂತ ಹೇಳ್ತೀನಿ, ಇನ್ನಿದ್ದರಾದರೆ ಕೂಡಲೇ ಹೋಗೋಣ ಆಸ್ಪತ್ರೆಗೆ ಅಂತ ಹೊರಡ್ತಾರೆ. ನೀನು ಹೊಡೆದು ಕರ್ಕೊಂಡು ಹೋಗಲಿ ಹಾಗೆ ಹಿಂಗೆ ಅಂತೀಯ. ನೀವು ಹೋಗೋ, ಈ ಬಿಸಿಲಲ್ಲಿ ಇದರಲ್ಲಿ ಬೈಕಲ್ಲೆಲ್ಲ ಹೋಗೋಕ್ಕಾಗಲ್ಲ, ಕಾರಲ್ಲೇ ಕರ್ಕೊಬಲ್ಲಿ. ಮಾವನ ಜೊತೆ ಹೋಗ್ತಾ ಅಂದರೆ ಮಾವ ಎಂಥದ ಕೆಲಸದೇ ಹೋಗೋಣ ಬಾ ಅಂತ ಹೇಳಿದ್ರು, ಹಂಗಾಗಿ ಹೋಗಿತ್ತ. ಇವತ್ತೀಗ ಅವರು ಮನೇಲಿಲ್ಲ, ಒಬ್ಬಳೇ ಕರ್ಕೊಂಡು ಹೋಗ್ತದಣ್ಣ. ಆಗದೆ ಏನಮ್ಮ, ಸ್ಕೂಟಿ ತಂದ್ಕೊಂಡದೆ, ಕರ್ಕೊಂಡು ಹೋಗಲಿ. ಕರ್ಕೊಂಡು ಹೋಗಿ ಗೊತ್ತಾಗಬೇಕು, ಒಬ್ರೊಬ್ಬರೇ ಹೋದ್ರೆ ಏನು ಆಗ್ತದೆ, ಗಂಡು ಜೊತೆ ಇದ್ದರೆ ಹೆಂಗೆ, ಜೊತೆಗೆ ಇಲ್ಲದೆ ಇದ್ದರೆ ಹೆಂಗೆ ಅನ್ನೋ ಸ್ವಲ್ಪ ಅನುಭವಕ್ಕೆ ಬರಬೇಕು. ಅಹಂಕಾರನಾದ್ರು ಸ್ವಲ್ಪ ಕಡಿಮೆ ಆಗಲಿ. ಕರ್ಕೊಂಡು ಹೋಗಲಿ, ಸುಮ್ಮನಿರು. ಹೊಲ್ಲಕ್ಕೆ ಮಾತಾಡ ಮರಯ್ಯ, ಹೊಲ್ಲಕ್ಕೆ ಮಾತಾಡಿ. ಯಾರು ಆಲೇಸ್ಗಿಲ್ಲ ಸರ್? ನಿಂಗೆ ಎಂತ ಆಗ್ಯದ? ಬಾಲಿಗೆ ಹುಷಾರಿಲ್ಲ ಅಂತ ಹೇಳ್ತಿದ್ದೀನಿ, ನೀನು ಎಂಥದನ್ನ ಮಾತಾಡ್ತಾನೆ. ಸುಮ್ಮನೆ ಕರ್ಕೊಂಡು ಹೋಗ್ಬಿಡ. ಸುಮ್ಮನಿರಮ್ಮ ನೀನು, ನಿಂಗೊಂದು ಎಂಥದ್ದು ಗೊತ್ತಾಗಲ್ಲ. ಹೇಳೋಕ್ಕೆಲ್ಲ ಸಲೀಸು ಹೇಳಿಬಿಡ್ತೀಯ. ಎಂತ ಕರ್ಕೊಂಡು ಹೋಗೋದಂದರೆ ಹೆಂಗೆ? ಬರೀ ಕೈಯಲ್ಲೇ ಹೊಕ್ಕದ? ದುಡ್ಡಿನ ವ್ಯವಹಾರ ಎಲ್ಲ ಮಾವ ಸೊಸೆದಾತು. ನಾನು ಹೆಂಗೆ ಕರ್ಕೊಂಡು ಹೋಗೋದು? ಕೊಡ್ತೀಯಾ? ನೀ ಕೊಡ್ತೀಯಾ ದುಡ್ಡು? ಅಲ್ಲ, ದುಡ್ಡೇನು ಕೇಳ್ತದ ಮರಯ್ಯ, ಅದ್ರ ಹತ್ರ ಇರ್ತದ. ಬಾಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಯಾಕೆ ಹಿಂಗೆ ಮಾಡ್ತೀಯ? ದುಡ್ಡು ಅದ್ರ ಕೈಲಿ ಇರ್ತದೆ, ನಿನ್ನ ಹತ್ರ ಯಾರು ಕೇಳ್ತದೆ ಬೇಕತ್ತಲ್ಲ, ಸುಮ್ಮನೆ ಹೋಗ ಮರಯ್ಯ. ಅಲ್ಲಿ ಹೋಗ್ಕೊಂಡು ಆಸ್ಪತ್ರೆಗೆ ಈಗ ಡಾಕ್ಟ್ರು ಬಿಲ್ ಹಂಗೇನಾರು ಕೊಡಬೇಕು, ಇಲ್ಲ ಮೆಡಿಕಲ್ ಶಾಪಲ್ಲಿ ಏನಾರು ತಗೋಬೇಕು ಅಂದರೆ ಇದ್ರ ಹತ್ರ ದುಡ್ಡು ಬೇಡ್ತಾ ನಿಂತ್ಕೊಂತೀನಿ ನಾನು. ನನಗೇನು ಮಾನ ಮರ್ಯಾದೆ ಇಲ್ಲ ಅಂತ ಲೆಕ್ಕ ಹಾಕ್ದ? ಈಗ ನನ್ನ ಕೈಯಲ್ಲೇ ದುಡ್ಡು ಇದ್ದರೆ ನಾನು ಹಿಂಗೆ ಕೊಟ್ಟು ತಗೋಬೋದು. ಅಲ್ಲಿ ಹೋಗಿ ಹೆಂಗೆ ಕೇಳ್ತೇನಿಲ್ಲ ಅದು ನೋಡೋಣ ಹೇಳ. ಬೇಡ ಬಿಡು ಮರಯ್ಯ, ಬೇಡ, ನಾನೇ ಹೋಗ್ತೀನಿ. ಅದ್ರ ಜೊತೆ ನಾನೇ ಹೋಗ್ತೀನಿ. ಬಿಸಿಲಲ್ಲಿ ಹೆಂಗೆ ಬಾಲೆ ಕರ್ಕೊ ಕೂತ್ಕೊಳ್ಳೋದು ಅಂತ ನೋಡಿದೆ. ನೀ ಇಷ್ಟೆಲ್ಲ ಇದು ಮಾಡೋದಾದ್ರೆ ಬೇಡ ನನಗೆ ಅಂತ ನಾನು ಯಾವ ಬಾಯಲ್ಲಿ ಹೇಳಲ್ಲ. ದುಡ್ಡು ತೆಗೆದು ಅವನ ಕೈಯಲ್ಲೇ ಕೊಡು ಅಂತ ಹೆಂಗೆ ಹೇಳೋದು? ನಿಂಗೆ ಬೇಕು ಅದು. ಯಾರೋ ಒಟ್ಟು ದುಡ್ಡು ಕೊಟ್ಟರು ಸಹಿ ಇದನ್ನೆಲ್ಲ ಮೆಡಿಕಲ್ ಶಾಪಿಗೆ ಚೀಟಿ ಕೊಟ್ಟೊಳಗೆ ದುಡ್ಡು ಕೊಡಬೇಕು ಅಂತ ಗೊತ್ತಿರಲ್ಲ, ಕೊಡ್ತದೆ ಅದು.
ಅದು ಕೊಟ್ಟರೆ ದುಡ್ಡಲ್ಲ. ಯಾರು ಒಬ್ರು ಕೊಟ್ಟರೆ ಸಯ್ಯಪ್ಪ. ಇದು ಮಾತಾಡ್ತೀಯ ಹಂಗಷ್ಟು ಮರ್ಯಾದಿದ್ದವು ಕೈಯಲ್ಲಿ ದುಡ್ಡು ಇಟ್ಕೊಂಡಿರ್ಬೇಕು. ನಿನ್ನ ಬಾಲಿಗೆ ಹುಷಾರಿಲ್ಲದಿದ್ರೆ ಯಾರು ಬರ್ತಾರ ಕರ್ಕೊಂಡು ಹೋಗೋಕ್ಕೆ? ಆ ಕೈ ಕಡಿಕೆ ನಾಳೆ ಗೊತ್ತಾದ್ರೆ ಅದು ನಂಗೆ ಬೈತದೆ. ಅವನಿಗಂತೂ ಬುದ್ಧಿ ಇರಲ್ಲ, ನಿಂಗೆ ಹೇಳೋಕ್ಕಾಗ್ಲನೋ ಅಂತ. ನೀನು ನೋಡಿದ್ರೆ ಹಿಂಗೆ ಮಾಡ್ತೀಯ. ಸುತ್ತ ಕಡೆಯಿಂದ ನಂಗೊಬ್ಳಿಗೆ ಸುಖ ಇಲ್ಲ ನೋಡು. ಸುಮ್ಮನಿರಮ್ಮ, ಎಲ್ಲ ನೀನೇ ಮಾತಾಡಿ ಮುಗಿಸ್ಬೇಡ. ಹೋಗಲ್ಲ ಅಂತ ಹೇಳಿದೆ, ಹಂಗೆ ಹೇಳ್ದು ಕೂಡಲೇ ಹೋಗೋದೇ ಇಲ್ಲ ಅಂತ ಲೆಕ್ಕನ? ನೀನೆಂತ ಬಂದು ಕೇಳೋದು? ಬಂದು ಕೇಳಲಿ, ಅದು ಅಷ್ಟು ಸೊಕ್ಕು ಮಾಡ್ತದೆ. ಮುಖ ನೋಡಿದ್ರೆ ಮಾತಾಡ್ದೆ ಹತ್ಲಕ್ಕೆ ಹೋಗ್ತಿರ್ತದೆ. ಈಗ ಹೆಂಗಾತ? ಬಂದು ಕೇಳಲಿ, ಅದೇಯ ಗೊತ್ತಾಗಬೇಕು ಗಂಡನ ಬೆಲೆ ಏನು ಅಂತ. ನೀನು ಕೇಳಬೇಡ, ಸುಮ್ಮನಿರ. ಹೇಳು, ಹೋಗಿ ಕೇಳು, ಅವನ್ನ ಕರ್ಕೊಂಡು ಹೋಗು ಅಂತಲೇ ಹೇಳು. ಅದು ಬಂದು ಕೇಳಲಿ, ಹೋಗ್ತೀನಿ ನಾನು. ಆದರೂ ವಾಗೇಶ ಯಾಕೆ ಹಿಂಗೆ ಹಾಕೋದೆ ನೋಡೋಣ? ಯಾಕೆ ಹಿಂಗೆ ಹಾಕೋದೆ? ಅದು ಅಲ್ಲಿ ಬಾಲೆ ಕರ್ಕೊಂಡು ಕೂತದೇನ? ಬಾಲೆ ಎದ್ದಿದ್ದ ಹೇಳ್ದೆ ಹೋಗಿದ್ದೇನ? ಇಲ್ಲ ನಿಂತ್ಕೊಂಬರಯ್ಯ, ನಾನು ಬಾಲೆ ಕರ್ಕೊಂಡು ಅದನ್ನು ಕಳಿಸ್ತೀನಿ. ಹಾಂ, ಈಗ ಗೊತ್ತಾಗ್ತದೆ ವಾಗೇಶನ ಬೆಲೆ ಏನು ಅಂತ. ಕೈಯಲ್ಲಿ ದುಡ್ಡು ಕುಣಿಸ್ತಿತ್ತಲ್ಲ, ಏನು ಅದ್ರ ಸೊಕ್ಕು ನೋಡಿದ್ರೆ ಮಾತಾಡಿದ್ದಕ್ಕೂ ಉತ್ತರ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಿತ್ತು. ಅದಾಗದಂತೂ ಯಾವಾಗಲೂ ಮಾತಾಡ್ತಿರಲಿಲ್ಲ. ಈಗ ಬಂದು ಕೇಳಲಿ, ಕೇಳದೆ ಇದ್ರೆ ನಾವು ಹೋಗೋದೇ ಇಲ್ಲ. ಹೋಗಲಿ ಒಬ್ಬಳೆ, ಗೊತ್ತಾಗ್ತದೆ ಅವಾಗ. ಓ ಬಂದ್ರಮ್ಮ, ಒಂಚೂರು ಕರ್ಕೊತೀರಾ? ನಾನು ಬಟ್ಟೆ ಬದಲಾಯಿಸ್ತೀನಿ. ಯಾಕೋ ಮೈ ಬೇರೆ ಬೆಚ್ಚಗಾತ ಅದೇ, ಕರ್ಕೊಂಡು ಹೋಗ್ತೀನಿ ಆಸ್ಪತ್ರೆಗೆ. ಹೋಗು ಮನೆ, ಹೋಗು ಅಜ್ಜಿ ಹತ್ರ ಹೋಗು. ಹಾಂ, ಕರ್ಕೊಳ್ಳಿ, ಇಲ್ಲೇ ನಿಂತ್ಕೊಳ್ಳಿ. ನಾನು ಒಂಚೂರು ಬಟ್ಟೆ ಒಂದು ಬದಲಾಯಿಸ್ಕೊತೇನೆ. ನಿಮ್ಮ ಮಗ ಎಲ್ಲ ಹೋದ್ರು? ಹೇಳಿದ್ರಾ? ಹೇಳಿದೆ. ಎಂಥದ್ದು ಹೇಳ್ತಾನೆ ತಿದ್ನಪ್ಪ. ನೀನು ಹೋಗಿ ಒಂದು ಸಲ ಹೇಳಲೆ, ಹಿಂಗೆ ಬಾಲಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ. ಓ ಏನು ನಾನೇ ಬಂದು ಕೇಳಬೇಕು ಅಂತ ಹೇಳಿದ್ರೆ ಏನಲ್ಲ? ಇಲ್ಲೇ ಎಂಥದ್ದು ಹೇಳ್ದೆ, ನಂಗೆ ಸಮ ಅಲೈಸ್ಕಿಲ್ಲ. ಅಲ್ಲಿ ಹೋಗು, ಅವನಿಗೆ ಹೇಳು, ನೀನು ಬಟ್ಟೆ ಹಾಕ್ಯ ಬೇಗ. ಬಾಲಿಗೆ ಹುಷಾರಿಲ್ಲ, ಒಂಚೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಬನ್ನಿರಿ. ಓ ಈಗ ಬೇಕಾತಾ? ಈಗ ಮಾತಾಡ್ಸಕ್ಕೆ ಗೊತ್ತಾತಾ? ಅಗತ್ಯ ಇತ್ತು ಅಂದ್ಬಿಟ್ರೆ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾ ಬರ್ತೀರಿ ನೋಡಿ. ಎಂತ ನಂಗೆಂತ ಅಗತ್ಯ? ಯಾವುದೋ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊ ಬರ್ಬೇಕು ಅಂತ ಅನ್ನಿಸ್ತಾ ಇದೆ, ಬನ್ನಿ ಹೋಗಿ ಬರೋಣ ಅಂತ ಕರೆದಿದ್ದಲ್ಲ ನಿಮ್ಮನ್ನು. ಮಗಗೆ ಹುಷಾರಿಲ್ಲ, ನಿಮಗೂ ಮಗನೇ ಅಮ್ಮ. ಹುಷಾರಿಲ್ಲದ್ರೆ ಕರ್ಕೊಂಡು ಹೋಗ್ಬೇಕಾಗಿದ್ದು ಅಪ್ಪನ ಧರ್ಮನೇ, ಕರ್ಕೊಂಡು ಹೋಗ್ಬೇಕು. ನಿಮ್ಮ ಅಗತ್ಯ ಅಂತ ನಿಮಗೆ ಅನ್ನಿಸ್ಲೇ ಇಲ್ಲೇನೋ ಅಲ್ಲ? ಏನೊಂದು ಜನ್ಮನ ನೋಡು, ಇಂಥ ಸೊಕ್ಕಿಗೆ ನಾನು ಮತ್ತೆ ಬರೋಲ್ಲ ಎಲ್ಲಿಗೂ ಅಂತ ಹೇಳೋದು ನಿನ್ನ ಜೊತೆ. ಈಗ ನಿನ್ನೆ ಏನು ಹೋದೆ ಮಾವನ ಜೊತೆ ಕರ್ಕೊಂಡು? ಕೇಳಲ್ಲ? ಈಗ ಯಾರು ಇಲ್ಲ ಅಂದ ಕೂಡಲೇ ನಾನು ಬೇಕಂತ ಗೊತ್ತಾತೇನ? ನನ್ನ ಮಗ ಅಂತ ಗೊತ್ತಾತೇನೋ ಅಲ್ಲ? ನಿನ್ನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಅವನು ನನ್ನ ಮಗ ಅಂತ ಗೊತ್ತಿರಲ್ಲ ನಿನಗೆ? ಕರ್ಕೊಂಡು ಹೋಗ್ಬೇಕು ಅಪ್ಪ ಅಂತ ಅವಾಗೇನು ಅನ್ನಿಸ್ಲೇನ? ಏನು ಮಾಡಲಿ ಈಗ? ವಾದ ಮಾಡ್ತಾ ಕೂರಕ್ಕೂ ಟೈಮ್ ಇಲ್ಲ. ನನ್ನ ಮಗನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ನಾವು ಒಬ್ಬಳೇ ಕರ್ಕೊಂಡು ಹೋಗ್ಬೋದು, ಆಗಲ್ಲ ಅನ್ನೋದೇನಿಲ್ಲ. ಅಮ್ಮ ಬೇರೆ ಹಿಂಗೆ ಹೇಳಿದಲ್ಲ, ಜೊತೆಗೆ ಕರ್ಕೊಂಡು ಹೋಗು ಅಂದಿದೆ. ಏನು ಮಾಡಲಿ? ಏನಾರು ಹೇಳ್ಕೇಳಿ. ಸದ್ಯಕ್ಕೆ ನನ್ನ ಮಗನೊಂದು ಆಸ್ಪತ್ರೆಗೆ ಕರ್ಕೊಬಂದರೆ ಸಾಕು. ಏನು ಎಂತಗೇನ ಮಾಡ್ತಿದ್ದೀಯಾ? ಇವನಿಗೇನು ಗೊತ್ತಾಗಲ್ಲ, ನಾ ಏನು ಮಾಡಿದ್ರು ಸುಮ್ಮನೆ ಇರ್ತಾನೆ ಅಂತ ಲೆಕ್ಕ ಹಾಕಿದ್ದೇನ? ಈಗ ಗೊತ್ತಾತಾ ಎಲ್ಲಿ ತಪ್ಪು ಮಾಡ್ತಿದ್ದೀಯಾ ಅಂತ? ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ಚರ್ಚೆ ಮಾಡ್ತಾ ಕೂರಷ್ಟು ಪುರ್ಸೊತ್ತಿಲ್ಲ. ಬಾಲಿಗೆ ಹುಷಾರಿಲ್ಲ, ನಾನು ರೆಡಿ ಆಗ್ತೀನಿ. ಕಾರ್ ತೆಗೀರಿ ಹೋಗಿ, ನಾ ಬೇಗ ಡ್ರೆಸ್ ಒಂದು ಚೇಂಜ್ ಮಾಡ್ಕೊಂಡು ಬರ್ತೀನಿ. ದಾಡಿ ಇಲ್ಲೊಂಚೂರು ನಿತ್ಕ ಇಲ್ಲಿ. ನನ್ನ ಹತ್ರ ಮತ್ತೆ ದುಡ್ಡಿಲ್ಲ. ಅಲ್ಲಿ ಹೋಗ್ಕೊಂಡು ಆಸ್ಪತ್ರೆಯಲ್ಲಿ ಎಲ್ಲ ಮೆಡಿಕಲ್ ಶಾಪಲ್ಲಿ ಎಲ್ಲ ದುಡ್ಡು ಕೊಡ್ಬೇಕು ಅಂತ ಆದರೆ ನನಗೆ ಮತ್ತೆ ಎಂಥದ್ದು ಇರಲ್ಲ, ಈಗಲೇ ಹೇಳೀನಿ. ಅದು ಹೆಂಗೂ ಗೊತ್ತಿರೋ ವಿಚಾರನೇ ಅಲ್ಲ, ಮತ್ತೊಂದು ಸತಿ ಹೇಳದೆ ಅಂತಕ್ಕೆ? ನಂಗೆ ಗೊತ್ತು ನಿಮ್ಮ ಹತ್ರ ಯಾವಾಗಲೂ ದುಡ್ಡು ಇರಲ್ಲ ಅಂತ. ನಾನೇನೋ ಕೇಳಿದ್ನ ಈಗ? ಇಷ್ಟೇ ಆದರೂ ಎದೆ ಸೊಕ್ಕೇನು ಕಮ್ಮಿ ಇಲ್ಲ ಮತ್ತೆ. ಓ, ಮತ್ತೆ ಮಲಗಿದ್ನ ಅಮ್ಮ? ಹೂನೆ, ಕಣ್ಣಲ್ಲಿ ನಿದ್ರೆ ಅದಾವೆ ಪಾಪ. ಅಲ್ಲೇ ವನೀತ ಕೂತ್ನಲ್ಲ, ನಿದ್ರೆ ಮಾಡಲಿ ಬಿಡು.
ನೀವು ಬೇಗ ಮತ್ತೆ ರೆಡಿಯಾಗಿ ಹೊರಡ್ರೆ